ಎಲ್ರಿಗೂ ನಮಸ್ಕಾರ. ನಾನು ಕುರಿಬಾಂಡ್ ಸುನೀಲ್. ಸಿನಿಮಾ ಕೆಲವ್ರಿಗೆ ನಟನೆ ಮಾಡೋ ಹುಚ್ಚು, ನಟರಾಗಬೇಕನ್ನೋ ಹುಚ್ಚು. ನಂತರ ಸುಮಾರು ಜನ ಇದ್ದಾರೆ ಇವಾಗಲೂ ಕೂಡ ನಟರಾಗಬೇಕನ್ನೋ ಹುಚ್ಚು. ಆದರೆ ನಟರ ಮಕ್ಕಳು ನಟ ಆಗಬೇಕು ಅಂದರೆ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಕರೆಕ್ಟ್ ಅಲ್ವಾ? ನಟರ ಮಕ್ಕಳು ಯಾರಾದರೂ ಆ್ಯಕ್ಟರ್ ಮಕ್ಕಳಿಗೆ ತುಂಬ ಸುಲಭವಾಗಿ ಅವಕಾಶ ಸಿಕ್ಕಿಬಿಡುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಅದು ಸುಳ್ಳು. ನಟರ ಮಕ್ಕಳಿಗೆ ಬೇಗ ಅವಕಾಶ ಸಿಗುತ್ತೆ, ಯಾಕಂದರೆ ಅವ್ರ ತಂದೆ ನಟ ಆಗಿರ್ತಾರೆ, ಹೀಗಾಗಿ ಸಿಕ್ಕಿಬಿಡುತ್ತೆ ಅಂತ ನಾವು ತಿಳ್ಕೊಳ್ತೀವಿ ಅಲ್ವಾ? ಸಿಗಲ್ಲ, ಖಂಡಿತ ಸಿಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಈ ಮಾತು ಯಾಕೆ ಬಂತು ಅಂತ ಹೇಳಿದ್ರೆ, ದಿ ಬಾಸ್ ದರ್ಶನ್, ನಾನು ದರ್ಶನ್ ಸರ್ ಅವರ ಕತೆ ಹೇಳ್ತಾ ಇದ್ದೀನಿ. ಅವರ ಕತೆ ಏನಾಯಿತು? ಸಿನಿಮಾ ಇಂಡಸ್ಟ್ರಿಗೆ ಈಸಿಯಾಗಿ ಬಂದ್ಬಿಟ್ರ ಅಂತನಾ? ಖಂಡಿತ ಇಲ್ಲ. ದಿ ಬಾಸ್ ದರ್ಶನ್ ಸರ್ ಅವರು ಪಟ್ಟಿರುವಂಥ ಒಂದೊಂದು ಕಷ್ಟ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಕೆಲವ್ರಿಗೆ ಗೊತ್ತಿಲ್ಲ, ಕೆಲವರಿಗೆ ಈ ವಿಚಾರನೇ ಗೊತ್ತಿಲ್ಲ ಹೆಂಗೆ ಏನು ಅಂತ. ದರ್ಶನ್ ಸರ್ ಅವರ ತಂದೆ ತೂಗ್ದೀಪ್ ಸರ್ ಅವರು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ತುಂಬ ಸೀನಿಯರ್ ನಟರವರು, ತುಂಬ ಹಿರಿಯ ನಟರು. ಅವರು ಮಾಡಿದಂಥ ಎಷ್ಟೋ ಸಿನಿಮಾಗಳು ಅಣ್ಣ ಅವ್ರ ಜೊತೆ ಆಗಿರ್ಬೋದು, ವಿಷ್ಣು ಸರ್ ಅವ್ರ ಜೊತೆ ಆಗಿರ್ಬೋದು, ಶಂಕರನಾಗ್ ಸರ್ ಅವ್ರ ಜೊತೆ ಸುಮಾರು ಹಲವಾರು ಸಿನಿಮಾಗಳು ಮಾಡಿದಂಥವ್ರು. ಅವ್ರ ಮಗನೇ ದರ್ಶನ್. ಸೊ ಇವ್ರಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಇತ್ತು, ಆದರೆ ಅವಕಾಶ ಯಾರೂ ಕೊಡ್ತಾ ಇರಲಿಲ್ವಂತ ಇವ್ರಿಗೆ. ಆದರೆ ಇವರು ಮೊದಲು ಮಾಡಿದ್ದ ಕೆಲಸ ಏನಪ್ಪ ಅಂದರೆ, ಲೈಟ್ ಬಾಯ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ತೂಗ್ದೀಪ್ ಸರ್ ಅವರ ಮಗ ದರ್ಶನ್ ಸರ್ ಅವರು ಸಿನಿಮಾದಲ್ಲಿ ಲೈಟಿಂಗ್ಸ್ ಕೆಲಸಕ್ಕೆ ಸೇರಿಕೊಂಡ್ರು, ಲೈಟ್ ಬಾಯ್ ಆಗಿ ಸೇರಿಕೊಂಡ್ರು. ಸಿನಿಮಾದಲ್ಲಿ ಎಲ್ಲ ನಟರು ಆ್ಯಕ್ಟ್ ಮಾಡ್ತಾಯಿದ್ರಿ, ಇವ್ರು ಲೈಟ್ಗಳು ತಿರುಗಿಸ್ಕೊಂಡು ಎತ್ಕೊಂಬರ ಇಲ್ಲಿಡೋ ಲೈಟು ಅಲ್ಲಿಡೋ ಲೈಟು ಅಂತ ಅನ್ಸ್ಕೊತಾ ಇದ್ದವರು ಯಾರೋ ದರ್ಶನ್ ಅವರು ಲೈಟ್ ಬಾಯ್ ಆಗಿ ಬಂದಿದ್ದು. ಅದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು, ಸಿನಿಮಾ ಪ್ರಯತ್ನ ನಡೀತಾ ಇತ್ತು. ಸಿಗುತ್ತೆ, ಅವಕಾಶ ಸಿಗುತ್ತೆ, ನಮ್ಮ ತಂದೆಗೆ ಹೆಸರಿದೆ, ನನಗೆ ಬೇಗ ಸಿಗುತ್ತೆ ಅವಕಾಶ ಅಂತ ದರ್ಶನ್ ಅವರು. ಆದರೆ ಯಾರೂ ಕೊಡ್ತಾ ಇರಲಿಲ್ಲ. ಈ ಕತೆ ಹೇಳ್ತೀನಿ ಏನು ಎತ್ತ ಹೆಂಗಾಯಿತು ಅಂತ. ಮನೆಯಲ್ಲಿ ಹಸುಗಳಿದ್ದು ಹಾಲನ್ನ ಹಾಕಕ್ಕೆ ಹೋಗ್ತಾಯಿದ್ರು ದರ್ಶನ್ ಅವರು. ಹಾಲನ್ನ ತಾವೇ ಕರೆದುಬಿಟ್ಟು ಹಸುನ ನೋಡಿಕೊಂಡು ಅದನ್ನು ಮೇವಿಸಿ ಎಲ್ಲ ಮಾಡಿ ಪ್ರತಿ ಮನೆಗಳಿಗೂ ಹಾಲು ಹಾಕೋಕ್ಕೆ ಹೋಗ್ತಾ ಇದ್ರಂತೆ ದರ್ಶನ್ ಅವರು ಮೈಸೂರಲ್ಲಿ. ಹೆಂಗಿದೆ ನೋಡಿ ಇದು ಕತೆ. ಪ್ರತಿ ಮನೆಗೂ ಹಾಲು ಹಾಕಕ್ಕೆ ಹೋಗ್ತಾಯಿದ್ರು. ಆ ಮಧ್ಯದಲ್ಲಿ ಜಿಮ್ಮು ಅದು ಇದು ಅಂತ ಅವ್ರಿಗೂ ಒಂದು ಇದಲ್ವಾ, ನಾನು ಹೀರೋ ಆಗಬೇಕನ್ನೋ ಆಸೆ, ನಾನು ನಟ ಆಗಬೇಕು, ನಮ್ಮ ತಂದೆಯವ್ರ ಥರ ಆಗಬೇಕು ಅಂತ ನಾನು ನಟ ಅಂತ ಅನ್ನೋವ್ರಿಗೂ ಒಂದು ಆಸೆ, ತಮ್ಮ ತಂದೆ ಥರ ನಟ ಆಗಬೇಕನ್ನೋ ಆಸೆ. ಆದರೆ ಅವ್ರ ತಾಯಿಯವರು ಕರ್ಕೊಂಡು ಹೋಗ್ತಾಯಿದ್ರು ಅವಕಾಶಗಳು ಕೊಡಿಸ್ಬೇಕು ಅಂತ. ಇವರು ನನ್ನ ಮಗ ತೂಗ್ದೀಪವ್ರ ಮಗ, ಯಾವ ತೂಗ್ದೀಪು ಅಂತ ಕೇಳ್ತಿದ್ರಂತೆ ಕೆಲವರು, ಯಾವ ತೂಗ್ದೀಪು ಅಂತಿದ್ರಂತೆ ಅವ್ರ ತಂದೆಗೆ. ನೋಡಿ ಹೆಂಗಿದೆ ನೋಡಿ. ಎಷ್ಟು ಅವಮಾನಗಳನ್ನು ಸಹಿಸ್ಕೊಂಡಿರ್ಬೋದು, ಎಷ್ಟು ಅವಮಾನಗಳನ್ನು ದಿ ಬಾಸು ಸಹಿಸ್ಕೊಂಡಿರ್ಬೋದು, ದರ್ಶನ್ ಅವರು ಸಹಿಸ್ಕೊಂಡಿರ್ಬೋದು. ಯೋಚನೆ ಮಾಡಿ. ಕೂತ್ಕೊಳ್ಳೋಕ್ಕೆ ಹೋದರೆ, ಆಫೀಸ್ಗಳಿಗೆ ಹೋದಾಗ ಕೂತ್ಕೊಳ್ಳೋಕ್ಕೆ ಹೋದರೆ ಚೇರ್ ಒದ್ದು ಬಿಡ್ತಾ ಇದ್ರಂತೆ. ನಿಂಗೆ ಹೇಳಿದ್ನ ನಾನು ಕೂತ್ಕೊ ಅಂತ ಹೇಳಿದ್ನಾ ಅಂತ ಇದ್ರಂತೆ. ಸೊ ಹಿಂಗಿದ್ದಾಗ ಪ್ರಯತ್ನದ ಮೇಲೆ ಪ್ರಯತ್ನ ನಡೀತಾ ಇತ್ತು. ನಾನು ಅವ್ರ ಮಗ, ನನಗೆ ಅವಕಾಶ ಕೊಡಿ, ಯಾರೂ ಕೂಡ ಕೊಡಲಿಲ್ಲ. ಒಬ್ಬರು ಅಷ್ಟೇ, ಯಾರೂ ಅವಕಾಶನೇ ಕೊಡ್ತಾ ಇರಲಿಲ್ಲ. ಪ್ರಯತ್ನದ ಮೇಲೆ ಪ್ರಯತ್ನ ನಡೀತಾನೆ ಇತ್ತು. ಹೀಗಾಗಿ ದರ್ಶನ್ ಸರ್ ಅವರು ಕೆಲವು ಸಿನಿಮಾಗಳಲ್ಲಿ ಫೈಟರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಫೈಟ್ ಸೀನ್ಗಳು, ಹಿಂದೆಗಡೆ ವಿಲನ್ಗಳು ಹಿಂದೆ ನಿಂತ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆಯಿತಾ? ಆಮೇಲೆ ಪ್ರಯತ್ನ ನಡೀತಾನೆ ಇತ್ತು. ಆದರೂ ಯಾರೂ ಅವಕಾಶ ಕೊಡ್ತಾ ಇರಲಿಲ್ಲ. ಪ್ರತಿಯೊಂದು ಆಫೀಸ್ಗೆ ಹೋಗು, ಪೂಜೆ ಹತ್ರ ಹೋಗಿ ನಿಂತ್ಕೋ, ಪೂಜೆಗಳು ನಡೆಯೋ ಜಾಗದಲ್ಲಿ ಸಿನಿಮಾದಲ್ಲಿ ಅವಕಾಶ ಕೇಳೋದು ಯಾರೂ ಕೂಡ ಕೊಡ್ತಾ ಇರಲಿಲ್ಲ. ಹೀಗಿದ್ದಾಗ ಒಂದು ಸತಿ ಒಂದು ಸಿನಿಮಾ ಶುರು ಆಯಿತು. ನಿರ್ಮಾಪಕರು ಬಾಮಾ ಹರೀಶ್ ಅವರು ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ. ಸೊ ಅದರಲ್ಲಿ ದೀಪಕ್ ಸರ್ ಅವರು ಮಾಡಬೇಕಾಗಿತ್ತಂತೆ. ದೀಪಕ್ ಅವರು ಯಾರೋ ಅವರ ಸಿಸ್ಟರ್, ಅವರ ತಂಗಿ ಮಗನ ಅಕ್ಕನ ಮಗನೋ ದೀಪಕ್ ಅವರು ಮಾಡಬೇಕಾಗಿತ್ತು ಆ ಸಿನಿಮಾದಲ್ಲಿ. ಸೊ ಅವ್ರಿಗೇನಾಗ್ಬಿಟ್ಟಿತ್ತು, ಫ್ರ್ಯಾಕ್ಚರ್ ಆಗಿ ಏನೋ ಹೇಟ್ ಆಗಿದ್ದರಿಂದ ಅವ್ರೇನು ಮಾಡಿದ್ರು, ಸೊ ದರ್ಶನ್ ಅವ್ರಿಗೆ ಅವಕಾಶ ಕೊಟ್ಟರಂತೆ. ದರ್ಶನ್ ಸರ್ ಅವ್ರಿಗೆ ಅವಕಾಶ ಕೊಟ್ಟರು. ಯಾರು? ಬಾಮಾ ಹರೀಶ್ ಅವರು, ಮೆಜೆಸ್ಟಿಕ್ ಅನ್ನೋ ಸಿನಿಮಾ. ಸೊ ದರ್ಶನ್ ಸರ್ಗೆ ಎಲ್ಲಿಲ್ದಿರೋ ಖುಷಿ, ಸಂತೋಷ ಆಯಿತು. ಒಂದು ಸಿನಿಮಾ ನನಗೆ ನಾಯಕನಾಗಿ ಬಂತು, ಹೆಂಗೋ ಬಂತು ಅಂತ ದಿನ ಫೋನ್ ಮಾಡೋಕ್ಕೆ ಶುರು ಮಾಡೋದಂತೆ. ಹೀರೋ ನಾನೇ ಅಲ್ವಾ? ಹೌದಪ್ಪ, ನೀನೇ ಹೀರೋ, ಯೋಚನೆ ಮಾಡಬೇಡ, ನೀನೇ ಈ ಸಿನಿಮಾಗೆ ಹೀರೋ ಅಂತ ಹೇಳಿದ್ರಂತೆ. ಸೊ ಕಾಯ್ದು ಹೀಗೆ ದಿನಗಳು ಕಳೀತಾ ಇತ್ತು. ಸಿನಿಮಾ ಸ್ಟಾರ್ಟ್ ಮಾಡಬೇಕನ್ನೋ ವಿಚಾರದಲ್ಲಿ ಸ್ವಲ್ಪ ಏನೋ ತೊಂದರೆಗಳಾಯಿತು, ಅಡಚಣೆಗಳು ಆಗ್ತಾಯಿತ್ತು ಆ ಸಿನಿಮಾದಲ್ಲಿ. ಸೊ ಹೀಗೆಲ್ಲ ಆದಮೇಲೆ ಕಡೆಗೆ ಅವಕಾಶ ಸಿಕ್ತು. ಮೆಜೆಸ್ಟಿಕ್ ಸಿನಿಮಾ ಶುರುವಾಯಿತು.
ಮೆಜೆಸ್ಟಿಕ್ ಯಶಸ್ವಿ ಏನು ಅಂತ ನಿಮಗೂ ಕೂಡ ಗೊತ್ತಿರೋಂಥ ವಿಚಾರ. ಎಸ್, ದರ್ಶನ್ ಅವ್ರಿಗೆ ಒಂದು ಸಕ್ಸಸ್ಫುಲ್ ಕೊಟ್ಟಂಥ ಸಿನಿಮಾ ಮೆಜೆಸ್ಟಿಕ್. ಎಸ್, ಮೆಜೆಸ್ಟಿಕ್ನಿಂದ ಇಡೀ ಕರ್ನಾಟಕದ ಮನೆ ಮಾತಾದ ದರ್ಶನ್ ಅವರು ಫ್ಯಾನ್ ಫಾಲೋ ಹೆಂಗಾಯಿತು ಏನು ಎತ್ತ ಪ್ರತಿಯೊಬ್ಬರು ಗೊತ್ತಿರೋಂಥದ್ದು. ಈ ಮಧ್ಯದಲ್ಲಿ ಇವಾಗ ಸಿನಿಮಾದಲ್ಲಿ ಯಾವುದೇ ಸಿನಿಮಾ ಮಾಡಿ ಎಲ್ಲ ಸೂಪರ್ ಡೂಪರ್ ಹಿಟ್ಟು, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ರು ಯಾರು, ದರ್ಶನ್ ಅವ್ರನ್ನ. ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದರೆ ಯಾರು ಅಂದರೆ ದರ್ಶನ್ ಅಂತಾರೆ ಅಲ್ವಾ. ಸೊ ಯಾವುದೇ ಸಿನಿಮಾ ಮಾಡಲಿ ಯಶಸ್ವಿ, ಫಸ್ಟ್ ಡೇ ಹೌಸ್ಫುಲ್ಲು, ಎಲ್ಲ ಥಿಯೇಟ್ರು ಫುಲ್ಲು ಧೂಮ್ ಮಚಾದೆ ಅಂತಾರಲ್ಲ, ಹಾಗೆ ಸಖತ್ತಾಗಿ ಸಕ್ಸಸ್ಫುಲ್ ಆಗುವಂಥ ಸಿನಿಮಾಗಳು. ಹೀಗಿದ್ದಾಗ ಸೊ ದರ್ಶನ್ ಅವರು ಪ್ರತಿಯೊಂದು ಎಲ್ಲರ ಜೊತೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿ ಎಲ್ಲರ ಹತ್ರ, ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಎಲ್ಲರ ಹತ್ರ ಚೆನ್ನಾಗಿ ಫ್ರೆಂಡ್ಶಿಪ್ಪಲ್ಲಿ ಇದ್ದಂಥವ್ರು. ಆದರೆ ಆಗಿದ್ದಾದರೂ ಏನು ಏನಾಯಿತು, ಈಗ ದರ್ಶನ್ ಅವ್ರ ಸ್ಥಿತಿ ಹಿಂಗಾಯ್ತಲ್ಲ ಯಾಕೆ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ. ಎಸ್, ಖಂಡಿತ ಇದೆ. ಸೊ ಸುಮಾರು ಜನ ಏನಪ್ಪ ಅಂದರೆ ಇವರು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ನು ಶುರುವಾಯಿತು. ಸೊ ಸುಮಲತಾ ಅಂಬರೀಷ್ ಅವ್ರನ್ನ ಮಾವ ಅಂತ ಕರಿತಿದ್ರು. ಯಾಕಂದರೆ ಅವ್ರ ತಂದೆ ಇವ್ರ ತಂದೆ ಇಬ್ಬರು ಫ್ರೆಂಡ್ಗಳು. ತೂಗ್ದೀಪ್ ಸರ್ ಅವರು ಅಂಬರೀಷ್ ಅವರು ತುಂಬ ಸ್ನೇಹಿತರು. ಯಾಕಂದರೆ ಒಂದೇ ಸಿನಿಮಾಗಳಲ್ಲಿ ಮಾಡಿದವರು, ಇವರು ಹೀರೋ ಆಗಿ ಮಾಡಿದ್ರೆ ಅವರು ವಿಲನ್ ಆಗಿ ಮಾಡೋರು ತೂಗ್ದೀಪ್ ಸರ್ ಅವರು. ಹೀಗಾಗಿ ಎಷ್ಟೋ ಸಿನಿಮಾಗಳು ಜೊತೆಗೆ ಮಾಡಿದ್ರಂಥವ್ರು. ಸೊ ಅವ್ರ ಮಗ ಅಂದಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತೆ. ಸೊ ಹೀಗಾಗಿ ಮಾವ ಅಂತ ಕರಿತಿದ್ರಂತೆ ಅಂಬರೀಷ್ ಅವ್ರನ್ನ. ಯಾರು ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ದರ್ಶನ್ ಸರ್ ಅವರು ಕರಿತಾ ಇದ್ದಿತ್ತು. ಓಕೆನಾ. ಹೀಗಿದ್ದಾಗ ಸುಮಲತಾ ಮೇಡಮ್ ಅವರು ಎಲೆಕ್ಷನ್ಗೆ ನಿಂತ್ಕೊಂಡ್ರು. ಅಂಬರೀಷ್ ಸರ್ ಅವರು ಹೋದ ಮೇಲೆ ಸೊ ಆ ಸ್ಥಾನನ, ತನ್ನ ಗಂಡನ ಸ್ಥಾನವನ್ನು ಸುಮಲತಾ ಮೇಡಮ್ ಅವರು ಅಲ್ಲಿ ಹೋಗಿ ಸೊ ನಿಂತ್ಕೊಂಡು ಎಲೆಕ್ಷನಲ್ಲಿ ಓಡಾಡಬೇಕಾದ್ರೆ ದರ್ಶನ್ ಸರ್ ಅವರು ಅವ್ರಿಗೆ ಸಾಥ್ ಕೊಟ್ಟರು. ಎಲ್ರಿಗೂ ಗೊತ್ತಿರೋಂಥ ವಿಚಾರ, ಕರೆಕ್ಟ್ ಅಲ್ವಾ. ಇನ್ನು ದರ್ಶನ್ ಸರ್ಗೆ ಸಾಥ್ ಕೊಟ್ಟಿದ್ದು, ದರ್ಶನ್ ಸರ್ ಅವರು ಸುಮಲತಾ ಮೇಡಮ್ಗೆ ಸಾಥ್ ಕೊಟ್ಟರು. ಇನ್ನು ಮಂಡ್ಯದಲ್ಲಿ ಓಡಾಡಿದಂಥದ್ದು, ಮೈಸೂರಲ್ಲಿ ಓಡಾಡಿದಂಥದ್ದು ನಿಮಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥದ್ದು. ಓಡಾಡಿದ್ರು, ಎಲ್ಲ ಆಯಿತು, ಗೆದ್ದರು. ಸುಮಲತಾ ಮೇಡಮ್ ಅವರು ಗೆದ್ದರು. ಎಸ್, ಯಶಸ್ವಿ ಸಿಕ್ತು. ಸೊ ದರ್ಶನ್ ಸರ್ ಅವರ ಸಪೋರ್ಟ್ ಕೂಡ ಇತ್ತು. ಹೀಗಾಗಿ ಸುಮಲತಾ ಮೇಡಮ್ ಅವರು ಗೆದ್ದರು. ಆಮೇಲೆ ರೆಬಲ್ ಸ್ಟಾರ್ ಅಂಬರೀಷ್ ಸರ್ ಅವರ ಹೆಸರು ಮಂಡ್ಯದಲ್ಲಿ ಎಲ್ರಿಗೂ ಗೊತ್ತಿರೋಂಥದ್ದು, ಯಾರಿಗೆ ಗೊತ್ತಿಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು. ರೆಬಲ್ ಸ್ಟಾರ್ ಅಂಬರೀಷ್ ಅವರು ಅವರೊಂದು ಮಾಡೋವಂಥ ಒಂದು ಸಹಾಯಗಳಾಗಿರ್ಬೋದು, ಯಾರೊಬ್ಬರು ಹೊಸಬರಾಗಿರೋ ಪ್ರತಿಭೆಗಳಾಗಿರ್ಬೋದು, ಅವ್ರಿಗೊಂದು ಅವಕಾಶ ಕೊಡಿಸುವಂಥದ್ದು, ಸಹಾಯ ಮಾಡೋವಂಥದ್ದು ಬಡವರಿಗೆ. ಸೊ ಈ ಥರದ್ದೆಲ್ಲ ಅಂಬರೀಷ್ ಅಣ್ಣವ್ರಿಗಿತ್ತು. ಅವ್ರಿಗೆ ಸ್ನೇಹಿತರು ಜಾಸ್ತಿ. ತೆಲುಗು ಇಂಡಸ್ಟ್ರಿಯಲ್ಲೂ, ತಮಿಳು ಇಂಡಸ್ಟ್ರಿಯಲ್ಲಿ ಎಲ್ಲಾದರೂ ಹೋಗಿ ಇಂಡಸ್ಟ್ರಿಯಲ್ಲಿ, ಅದು ಹಿಂದಿ ಸಿನಿಮಾಗಳಿಗೆ ಹೋಗಿ ಅಲ್ಲೂ ಸ್ನೇಹಿತರು ಇರ್ತಾರೆ. ಅಂಬರೀಷ್ ಸರ್ ಅವರೇ ಹಾಗೆ, ಅವರು ಪ್ರೀತಿ ಹಾಗೆ ಗಳಿಸ್ಕೊತಾಯಿದ್ರು. ಅಂಬರೀಷ್ ಅವ್ರು ಕಂಡ್ರೆ ಎಲ್ರಿಗೂ ಪ್ರೀತಿ. ಅಂಬರೀಷ್ ಅಣ್ಣ ಅಂದರೆ ಯಾರಿಗೂ ಗೊತ್ತಿಲ್ಲ, ಪ್ರತಿಯೊಬ್ಬರು ಗೊತ್ತು. ನಾವು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿರೋಂಥವ್ರು. ಇಂಥ ವಿಚಾರದಲ್ಲಿ ಈ ಥರ ಆದಾಗ ಸುಮಲತಾ ಮೇಡಮ್ ಅವ್ರಿಗೆ ಇವರು ಸಹಾಯ ಮಾಡಿದ್ರು, ಜೊತೆಗೆ ಓಡಾಡಿದ್ರು. ಸೊ ಇವರು ದರ್ಶನ್ ಅವರು ಏನಾಯಿತು, ಹೀಗಿದ್ದಾಗ ಒಂದು ಸತಿ ಇವ್ರ ಬಗ್ಗೆ ಒಂದು ಮಾತುಕತೆ ಬಂತು. ಏನಂತ, ರಾಮನಗರದಲ್ಲಿ ದರ್ಶನ್ ಅವರಿಗೆ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂತ ಹೇಳಿ ಮಾತುಕತೆ ನಡೀತಾ ಇತ್ತು, ರಾಜಕಾರಣದಲ್ಲಿ ನಡೀತಾ ಇತ್ತು, ಗೊತ್ತಾಗಿತ್ತು. ಆದರೆ ಆಗಿದ್ದಾದರೂ ಏನಾಯಿತು ಅಂತ. ಎಸ್, ಹಣೆ ಬರ ಕೆಟ್ಟಾಗ ಅವರು ಮಾಡಿದಂಥ ಪ್ಲ್ಯಾನ್ ಪ್ರಕಾರ ಯಾರು ಏನು ಪ್ಲ್ಯಾನ್ ಮಾಡಿದ್ರು ಗೊತ್ತಿಲ್ಲ. ಒಟ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈವಾಡ ಇದರಲ್ಲಿ ಇದೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಕೆಲವರು ವಿಚಾರಗಳೆಲ್ಲ ಹೊರಗಡೆ ಬರ್ತಾ ಇದೆ, ಏನು ಎತ್ತ ಅಂತ ನಮಗೂ ಕೂಡ ಇನ್ನೂ ಕೆಲವು ಮಾಹಿತಿಗಳು ಬರ್ತಾನೆ ಇರ್ತವೆ. ಆದರೆ ದರ್ಶನ್ ಸರ್ ಅವರು ಈ ಥರ ಇದ್ದಾಗ, ಮಾಡಬೇಕು ಅಂದಾಗ, ಈ ಒಂದು ಏನಾಗಬಾರ್ದಾಗಿತ್ತೋ ಆ ಕೆಲಸದಲ್ಲಾಗಿ ಅವರು ಪರ್ರಪಾಗ್ರಾಜಿಯಲ್ಲಿ ಸೇರ್ಕೋಬೇಕಾಗಂತ ಸ್ಥಿತಿ ಬಂತು. ಆದರೆ ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇದೆ ಅಂತ ಕೆಲವರು ಹೇಳ್ತಾರೆ. ಕೈವಾಡ ಇದೆ, ರಾಮನಗರದಲ್ಲಿ ನಿಂತ್ಕೋಬೇಕಾಗಿತ್ತು ಅಂತ. ಸೊ ದರ್ಶನ್ ಅವರು ಅಷ್ಟು ಕಷ್ಟಪಟ್ಟು ಬಂದಂಥವರು, ಅಷ್ಟು ಸರಳವಾಗಿದ್ದಂಥವ್ರು, ಎಲ್ಲರ ಜೊತೆ ಸ್ನೇಹಿತರಾಗಿದ್ದಂಥವ್ರು, ಇದ್ದಕ್ಕಿದ್ದಾಗೆ ಹೀಗಾಗಿದ್ದಾದರೂ ಯಾಕೆ ಅನ್ನೋದು ಒಂದು. ಆದರೆ ಅವ್ರದ್ದು ಯಾವುದೇ ಸಿನಿಮಾ ಆಗಲಿ, ಈಗ ಡೆವಿಲ್ ಬಿಡುಗಡೆ ಆಯಿತು. ಡೆವಿಲ್ ಸಿನಿಮಾ ನೋಡಿದರೆ ನೀವು ಹೆಂಗೆ ಅದ್ಭುತವಾಗಿ ಮೂಡಿ ಬಂತು. ಡೆವಿಲ್ ಸಿನಿಮಾ ಹೆಂಗೆ ಓಡ್ತಾ ಇದೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಏನು ಹೇಳ್ತಾರೋ, ಸೊ ಹಾಗೆ ಆಯಿತು. ಸೊ ಆಗೋದಾದರೂ ಯಾಕೆ ಈ ಥರ ಆಗ್ತಾಯಿತ್ತು, ಏನು ಎತ್ತ, ಅದು ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಸೊ ಹೀಗಾಗಿ ಇವತ್ತಿನ ಪರಿಸ್ಥಿತಿ ಹೀಗಿದೆ. ಅವರು ಪಟ್ಟಂಥ ಕಷ್ಟ, ದಿ ಬಾಸ್, ಅವ್ರ ಫ್ಯಾನ್ಸ್ ಫಾಲೋಸು, ಸೊ ಎಲ್ಲ ಹೆಂಗಿದೆ, ಏನು ಎತ್ತ ಅಂತ ನೋಡಿದ್ರಿ. ಓಕೆ ಅಲ್ವಾ. ಎಸ್, ಇನ್ನೂ ವಿಚಾರಗಳಿರ್ತವೆ, ಇನ್ನೂ ಹಲವಾರು ವಿಚಾರಗಳಿದೆ ಹೇಳೋವಂಥದ್ದು. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವಿನ್ನು ಹೇಳಬೇಕಾಗಿರೋಂಥದ್ದು ಏನಿಲ್ಲ. ಆದರೆ ಅವರು ಬಂದಂಥ ಒಂದು ದಾರಿ ಇದೆಯಲ್ಲ, ಅವರು ಬಂದಂಥ ಒಂದು ದಾರಿ, ಕಷ್ಟಪಟ್ಟರು ಅಂಥದ್ದು, ಎಷ್ಟು ಕಷ್ಟಪಟ್ಟರು, ಸಿನಿಮಾ ಬರೋಕ್ಕೆ ಎಷ್ಟು ಕಷ್ಟಪಟ್ಟರು,
ಯಾರೋ ಅವರ ತಂದೆ ಹೆಸರು ಹೇಳಿದ್ರು ಅವಕಾಶ ಕೊಡ್ದಿರೋಂಥದ್ದು. ಸೊ ಇವಾಗ ಒಬ್ಬರು ಮ್ಯಾನೇಜರ್ ಇದ್ರಂತೆ ಅವ್ರಿಗೆ, ಅದು ಕೂಡ ಹೇಳ್ತೀನಿ ನಿಮಗೆ. ಒಬ್ಬರು ಮ್ಯಾನೇಜರ್ ಅವ್ನು ಕೂತ್ಕೊಳ್ಳೋಕೆ ಹೋದರೆ ಜಾಡ್ಸ್ ಒದ್ದುಬಿಟ್ಟಿದ್ರಂತೆ. ದರ್ಶನ್ ಸರ್ ಅವ್ರು ಕೂತ್ಕೊಳ್ಳೋಂಥ ಚೇರ್ನ ಜಾಡ್ಸ್ ಒದ್ದುಬಿಟ್ಟಿದ್ರಂತೆ ಮ್ಯಾನೇಜರ್ ಒಬ್ಬರು. ಇವರು ಇವಾಗಲೂ ಕೂಡ ಸಿಕ್ಕಿದಾಗ, ಸಿನಿಮಾದಲ್ಲಿ ಎಲ್ಲರೂ ಸಿಕ್ಕಿದಾಗ, ಬಾ ನಿಂಗೆ ದುಡ್ಡು ಕೊಡ್ತೀನಿ ಬಾ ಒದಿ ಅಂತಾರಂತೆ. ದುಡ್ಡು ಕೊಟ್ಟು ಓದಿಸ್ತಾರಂತೆ ಚೇರ್ನ. ನಾನು ಕುತ್ಕೊತೀನಿ, ನನ್ನ ಚೇರ್ ಒದಿಬೇಕು ನೀನು ಅಂತ. ಬೇಡಣ ಅಂತಾರಂತವ್ರು. ಯಾರೋ ಅವ್ರ ಚೇರ್ ಒದ್ದಿದ್ರಲ್ಲ ಆ ಮ್ಯಾನೇಜರು. ಇದೆಲ್ಲ ನೋಡಿ ನೀವು ಕೇಳ್ತಾ ಇದ್ರೆ ಹೆಂಗೆ ಅನ್ಸುತ್ತೆ ಅಲ್ವಾ? ಎಸ್, ಖಂಡಿತ ಕಷ್ಟಪಟ್ಟು ಬಂದಿದ್ದಾರೆ. ಸೊ ಆಗಬಾರ್ದಾಗಿತ್ತು, ಹೋಯ್ತು. ಏನಾಯಿತು ಎತ್ತ ದೇವ್ರಿಗೆ ಗೊತ್ತದು, ಕರೆಕ್ಟ್ ಅಲ್ವಾ? ಸೊ ಆಗಬಾರ್ದಾಗಿತ್ತು, ಹಿಂಗಾಯಿತು. ಸೊ ಇವತ್ತಿನ ವಿಚಾರ ಇಷ್ಟ ಆಗಿತ್ತು. ಸೊ ದಿ ಬಾಸ್ ದರ್ಶನ್ ಅವರ ಕತೆ ಹೆಂಗೆ ಕಷ್ಟಪಟ್ಟರು, ಹೆಂಗೆ ಬಂದರು, ಏನು ಎತ್ತ ಅಂತ ಪ್ರತಿಯೊಂದು ನಾನು ಹೇಳಿದ್ದೀನಿ. ಇನ್ನು ಹಲವಾರು ವಿಚಾರಗಳು ತೊಗೊಂಡು ಬರ್ತೀನಿ. ಸೊ ಇವತ್ತು ಯಾರು ನೋಡಿದ್ರೋ ಈ ಒಂದು ಸುದ್ದಿನ, ಎಲ್ರಿಗೂ ಅನ್ನದಾತರಿಗೆ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.